ನಮಸ್ಕಾರ. ಸದಾನ್ ಬಾಮ್ನಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಜೂಜಾಟಗಳ ಬಗ್ಗೆ ನಾವು ಅನೇಕ ವರದಿಗಳನ್ನು ಮಾಡಿರ್ತೇವೆ. CL4 ತೆಗೆದುಕೊಂಡು ಅಂದರಬಾರ ಆಡ್ತಾರೆ, ಅದು ಆಡಲಿಕ್ಕೆ ಬರೋದೇ ಇಲ್ಲ. ನಂತರ 3 ಕಾರ್ಡ್ ಪ್ಲೇ ಮಾಡ್ತಾರೆ, ಅದು ಮಾಡಲಿಕ್ಕೆ ಬರೋದಿಲ್ಲ, ಕೇವಲ ಮನೋರಂಜನೆಗಾಗಿ. ಇನ್ನು ಕೆಲವೊಂದು ಜನ ಲೈಸೆನ್ಸಸ್ ಇಲ್ಲ. ಇಂಥದ್ದೊಂದು ಪ್ರಕರಣ ನಾವು 1.5 ತಿಂಗಳ ಹಿಂದೆ ಮಾಡಿದ್ದೆ. ನಾವು ಘಟ್ಟಪ್ರಭಾದಲ್ಲಿ ಅಂದರಬಾರ ಆಡ್ತಾರೆ, ಅಲ್ಲಿ 50ರಿಂದ 60 ಹುಡುಗರನ್ನು ಸೆಕ್ಯೂರಿಟಿಗೆ ಇಟ್ಟಿದ್ದಾರೆ. 3-4 ಸಲ ಟೆಂಟ್ ಹೊಡೆದಾರೆ. ಯಾವ ಊರಲ್ಲಿ ಟೆಂಟ್ ಇದೆ ಅಂತ ಹೇಳಿದು ನಾವು ವರದಿ ಬಂದ ನಂತರ ಒಂದು 15 ದಿವಸ ಅಷ್ಟೇ ಸುಮ್ಮನೆ ಇದ್ದರು. ನಂತರ ಮತ್ತೆ ಪ್ರಾರಂಭ ಮಾಡಿದ್ದಾರೆ. ರಾಮರಾಜ್ ಅವರ ಗಮನಕ್ಕೆ ತರ್ತೇವೆ ನಾವು. ಇಲ್ಲಿ CPI ಅಥವಾ PSI ಸಸ್ಪೆಂಡ್ ಆಗಲೇಬೇಕು. ಯಾಕಂದರೆ ಇಲ್ಲಿ ಶಾಸಕರ ಬೆಂಬಲ ಇದೆ ಅಂತ ನಮಗೆ ಗೊತ್ತಾಗ್ತಾಯಿದೆ. ಶಾಸಕರು ಕೂಡ ನಿಮ್ಮ ಹೆಸರನ್ನು ಹೇಳ್ತಾಯಿದ್ರೆ ನೀವು ಕೂಡ ಆತನ್ನು ಕರೆಸಿ ನೀವು ಬುದ್ಧಿ ಹೇಳಬೇಕು. ಇಲ್ಲಿ 3 ಜನ ಇದ್ದಾರೆ. ಏನು, ದುಂಡಪ್ಪ ಲಿಂಗಣ್ಣವರ್ ಮತ್ತು ಯಮನಪ್ಪ ಕಟ್ಕೋಳ್ ಮತ್ತು ರಮೇಶ್ ಸಣ್ಣಲಿಂಗಣ್ಣವರು, ಇವರು 3 ಜನ ಕೂಡ್ಕೊಂಡು ಟೆಂಟ್ ಹಾಕ್ತಾರೆ. ಅದು ಮಳೆಗಾಲ ಟೆಂಟ್ ಹಾಕೋ ತೆಗೆದು ಆದರೆ ಇಲ್ಲಿ ಅಂದರ್ಬಾರ್ ದೊಡ್ಡ ಪ್ರಮಾಣದಲ್ಲಿ ಆಡ್ತಾಯಿದೆ. ಕಳೆದ ಅನೇಕ ವರ್ಷಗಳನ್ನು ಮಾಡ್ತಾಯಿದ್ದಾರೆ. ಇಲ್ಲಿ ಶಾಸಕರು ಭಾಳ ಎಚ್ಚರಿಕೆಯ ನಡೆಯನ್ನು ಅನುಸರಿಸಬೇಕು. ಯಾಕಂದರೆ ನಿಮ್ಮ ಹೆಸರು ಇಲ್ಲಿ ಕೇಳಿ ಬರ್ತಾಯಿದೆ. ಅವರೆಲ್ಲರೂ ನಿಮ್ಮ ಬೆಂಬಲಿಗರೇ ಅಂತ ಹೇಳ್ತಾ ಇದ್ದಾರೆ. ಕರೆಸಿ ಅವರು ವಾರ್ನಿಂಗ್ ಮಾಡಿರಿ. ಇದು ಘಟ್ಟಪ್ರಭಾದಲ್ಲಿ ಅಲ್ಲೇನೋ ಒಂದು ಕಿನಾಲ್ ಏನಿದೆ, ಅಲ್ಲಿ ಬಾಜುಕ್ ಟೆಂಟ್ ಹಾಕಿ ಆಡಿಸ್ತಾ ಇದ್ದಾರೆ. ಇನ್ನೊಂದಿದೆ ಪತ್ರ. ಇನ್ನು ಅಲ್ಲಿ ಎಲ್ಲೆಲ್ಲಿ ಆಟ ಅಂದರೆ ಪತ್ರ ಅಂದರೆ ದುರ್ಗುಂಡಿ. ಒಬ್ಬ ಪತ್ರಕರ್ತ ಹೇಳಿದ ದುರ್ಗುಂಡಿಯಲ್ಲಿ ಆಟ ಬಂದ್ ಮಾಡಿದ ಅಂತೇಳಿ. ಅದು ನಮಗೆ ಸುಳ್ಳು ಹೇಳಿದ ಅಂತ ನಮಗೆ ನಿನ್ನೆ ಗೊತ್ತಾಯ್ತು. ಅಂಥ ಸುಳ್ಳುಗಳನ್ನು ಹೇಳಬಾರ್ದು. ಇನ್ನು ಎಲ್ಲಿ ರಾಜಾಪುರ, ಸಂಗನಕೆರೆ, ದುರ್ದಂಡಿ ಅಲ್ಲಿ ಹುಡುಗರು ಇದ್ದಾರೆ ಅಂತ. ಗೋಕಾಕ, ಬಾಗೇವಾಡಿ, ಕಬ್ಬೂರ, ಘಟ್ಟಪ್ರಭಾ, ಕಲ್ಲೋಳಿ, ಮಾಲಿಂಗಪುರ, ಬೈಲಹೊಂಗಲ, ಬೆಟಗೇರಿ ಇಲ್ಲಿ ಹುಡುಗರು ಬರ್ತಾರೆ ಆಟ ಆಡಲಿಕ್ಕೆ. ಅಂದರೆ ಇಲ್ಲಿ ಜೂಜಾಟಗಾರ ಬರ್ತಾರೆ. ಅಲ್ಲಿ HD ಮುಲ್ಲಾ ಅವರು ಭಾಳ ಗಮನಿಸಬೇಕು. ನೀವು ಕೂಡ CPI ಇದ್ದೀರಿ, ನಿಮ್ಮ ಗಮನಕ್ಕೆ ಬಾರದೆ ಇದೆಲ್ಲ ನಡಲಿಕ್ಕೆ ಸಾಧ್ಯ ಇಲ್ಲ. ನೀವು ಕೂಡ ಇಲ್ಲಿ ಗಮನ ಹರಿಸ್ಬೇಕು. ಇನ್ನು PC ಅಲ್ಲಿನ SP ಡ್ಯೂಟಿ ರಾಜು ಇದ್ದರು, ಅವರು ಅತನಿಗೆ ವರ್ಗಾವಣೆ ಮಾಡಿದ್ದಾರೆ. ನಮ್ಮ ವರದಿ ಬಂದ ನಂತರ ವರ್ಗಾವಣೆ ಮಾಡಿದ್ದಾರೆ ಅವರು. ಅದು ಅಲ್ಲದೆ ಈಗ ವಿಠ್ಠಲ್ ಕೋಳಿ ಬಂದಿದ್ದಾರೆ 20 ದಿವಸ ಹಿಂದೆ. ಅವರು ಕೂಡ ವಿಚಾರ ಮಾಡಬೇಕು. ಅವರು ಕೂಡ ಸ್ವಲ್ಪ ಅಲ್ಲಿ ಮುತುವರ್ಜಿಯನ್ನು ವಹಿಸಬೇಕಾಗ್ತದೆ. ಯಾಕಂದರೆ ನೀವು ಅಲ್ಲಿ PSI CPIಗೆ ರಿಪೋರ್ಟ್ ಕೊಡಬೇಕು. ನೀವು ಶಾಮೀಲಾಗ್ಲಿಕ್ಕೆ ಹೋಗ್ಬೇಡ. ಯಾಕಂದ್ರೆ ಎಷ್ಟೋ ಯುವಕರು ಹಾಳಾಗ್ತಾಯಿದ್ದಾರೆ, ಮನೆ ಮಠ ಮಾರ್ತಾಯಿದ್ದಾರೆ, ಬಂಗಾರ ಮಾರ್ತಾಯಿದ್ದಾರೆ, ತಾಳಿ ಮಾರ್ತಾಯಿದ್ದಾರೆ. ನಾವು ರಾಮರಾಜ್ ಅವರ ಗಮನಕ್ಕೆ ಏನು ತರ್ತೀವಿ ಅಂತಂದರೆ ಇಂಥವ್ರನ್ನು ನೀವು ಯಾವ ರೀತಿ ಬಿಡಬಾರ್ದು. ಅಂದರೆ ಗೋಕಾಕದಲ್ಲಿ ಹೆಚ್ಚಾಗಿ ಏನು ಜೂಜಾಟ ಏನಿದೆ, ಗೋಕಾಕದಲ್ಲಿ 7-8 ಕಡೆ ನಡೀತಾ ಇದೆ. ನಾವು ಹೇಳೋದು 2 ಕಡೆಗೆ. ಒಂದು ಕಡೆಗೆ ಹೇಳಿದ್ದು ನಾವು ಜಾರಕಿಹೊಳಿ ಹಳೆ ಆದ್ಮೇಲೆ ಹೇಳಿದ್ದು. ನಂತರ ಇದೆ 2ನೇದು, ಇದು 2ನೇ ವರದಿ. ಇದು ಬೇಗನೆ ಎಚ್ಚೆತ್ತುಕೊಂಡು ಈ 3 ಜನ ಏನಿದ್ದಾರೆ ಇವ್ರ ಮೇಲೆ ಯೋಗ್ಯ ಕ್ರಮ ಕೈಗೊಳ್ಳಬೇಕು. ನಂತರ ಇಲ್ಲಿ ಪೊಲೀಸ್ ಸ್ಟೇಷನ್ಗೆ ಮಂತ್ಲಿ ಏನಾದರೂ ಹಪ್ತ ಫಿಕ್ಸ್ ಇದೆಯಾ ಅದನ್ನು ಕೇಳಬೇಕಾಗ್ತದೆ. ಶಾಸಕರು ಕೂಡ ಭಾಳ ಎಚ್ಚರಿಕೆಯಿಂದ ಇವರನ್ನು ಕರೆಸಿ ಅವ್ರಿಗೆ ಬುದ್ಧಿವಾದ ಹೇಳಬೇಕು ಅಂತ ಕೇಳ್ಕೊತೇನೆ. ನಾವು ತಮ್ಮನ್ನು ಭೇಟಿ ಆಗ್ತೇವೆ. ಅಲ್ಲಿವರೆಗೆ ಎಲ್ಸಿವಾಗಲಿ. ನಮಸ್ಕಾರ.